ನಿನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಚಿನ್ಮಯ್ ಅವರು 19 ವರ್ಷದ ಚಿನ್ಮಯ್ ಮೃತರಾಗಿದ್ರು. ಸದ್ಯ ಅವರ ತಂದೆ ಕೆಲಸ ಮಾಡ್ತಾ ಇದ್ದಂತಹ ರಾಜಲಕ್ಷ್ಮಿ ಫ್ಯಾಕ್ಟರಿಯ ಮುಂಭಾಗದಲ್ಲಿ ನಾನಿದ್ದೀನಿ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್ ಹೇಳಿ, ನಿಮ್ಮ ಮತ್ತೆ ಆ ಚಿನ್ಮಯ್ ಎಷ್ಟು ದಿನದಿಂದ ಇಲ್ಲಿಗೆ ಬರ್ತಾ ಇದ್ರು, ಮತ್ತೆ ಅವರ ತಂದೆ ಒಡನಾಟ ಹೇಗೆ? ನಾವು ರಾಜಲಕ್ಷ್ಮಿ ಸ್ಟ್ಯಾಂಪಿಂಗ್ ಓನರು. ಸುಮಾರು 35 ವರ್ಷದಿಂದ ನಾವು ಇಲ್ಲಿ ಸ್ಥಾಪನೆ ಮಾಡಿದ್ದೀವಿ. ಕರುಣಾಕರಮೂರ್ತಿಯನ್ನೇ ಅವರು ನಮ್ಮ ಮ್ಯಾನೇಜರ್. ಅವರು ಒಂದು 25-30 ವರ್ಷದಿಂದ ನಮ್ಮ ಸಂಸ್ಥೆಯಲ್ಲಿ ಅವ್ರ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾರೆ. ಪ್ರತಿ ವರ್ಷ ನಾವು ಆಯುಧ ಪೂಜೆಯನ್ನು ಆಚರಣೆ ಮಾಡ್ತಾರೆ. ಆಯುಧ ಪೂಜೆ ಟೈಮ್ ಅವರ ಮಗಳು ಚಿನ್ನಿ ಶೆಟ್ಟಿ ಅವ್ರು ಬಂದು ಅವರು ಬೇರೆ ಪ್ರಸಾದ ಹಂಚೋದು, ಇಲ್ಲಿ ಬಂದಿರೋ ವ್ಯಕ್ತಿಗಳೆಲ್ಲ ಮಾಡೋದು ತುಂಬಾ ಸ್ಮಾರ್ಟ್ ಆಗಿದೆ. ಚಿನ್ಮಯ್ ಹತ್ತತ್ರ ನಿಮ್ಮ ಮೊಮ್ಮಗಳ ವಯಸ್ಸು ಅನ್ಬಹುದೇನೋ, ಈ ತರ ಒಂದ್ ಘಟನೆ ಆಗಿದೆ. ಬಟ್ ನಿಮ್ಮ ಅವರ ಮಧ್ಯೆ ಯಾವ ರೀತಿಯಾದ ಒಡನಾಟ ಆಯ್ತು? ಇಲ್ಲಿ ಬರ್ತಾ ಇದ್ರ? ಹೌದು, ಅವರು ನಾವು ಪೂಜೆ ಮಾಡುವಾಗ ಬಂದ್ಬಿಡೋರು. ಅವರೆಲ್ಲ ಎಲ್ಲ ಏನಾದ್ರು ಫಂಕ್ಷನ್ ಅಂದ್ರೆ ಬರೋರು, ಬಂದ್ಬಿಟ್ಟು ವಾಲಂಟಿಯರ್ ಆಗಿ ಅವರೇ ಕೆಲಸ ಮಾಡ್ರು. ಯಾಕೆಂದ್ರೆ ಬಹಳ ಚಿಕ್ಕವರಿಂದಾನು ಬರ್ತಾ ಇದ್ದ ಅಭ್ಯಾಸದಿಂದ ಇದವ್ರಿಗೆ ಬೇರೆ ಯಾವುದೋ ಫ್ಯಾಕ್ಟ್ರಿ ಅನ್ಸ್ತಾ ಇರ್ಲಿಲ್ಲ. ನಮ್ ತಂದೆ ಮಾಡ್ತಾ ಇರೋದು ನಮ್ದು ಇದು ಅನ್ನೋ ಒಂದು ಭಾವನೆ ಅವ್ರಿಗೆಲ್ಲ ಇತ್ತು. ಬಹಳ ಒಳ್ಳೆ ಹುಡುಗಿ, ನಗ್ನಗ್ತಾ ಕೆಲಸ ಮಾಡ್ಕೊಂಡಿರೋಳು. ಕೆಲಸ ಅಂದ್ರೆ ಪೂಜೆದೇನಿದ್ರು ಮಾಡೋಳು. ನಮ್ಗೆ ತುಂಬಾ ಬೇಜಾರಾಗ್ತಾ ಇದೆ. ಇನ್ನು ಅವ್ರ ತಂದೆನ ಸಮಾಧಾನ ಮಾಡೋದು ಬಹಳ ಕಷ್ಟ ಇದೆ. ಅವ್ರ ತಂದೆ ಬಂದು ನಮ್ಮ ಊರವರು, ನಾವೇ ಕರ್ಕೊಂಡ್ ಬಂದು ಇಲ್ಲ ಫ್ಯಾಕ್ಟ್ರಿ ಸೇರಿಸ್ಕೊಂಡು ಮುಂದೆ ಬಂದಿದ್ದೀವಿ. ಕರುಣಾಕರ್ ಶೆಟ್ಟರ್ ನೋಡಿದ್ರೆ ಬಾರಿ ಬೇಜಾರಾಗುತ್ತೆ. ಬಟ್ ಏನ್ ಇಂತ ಒಂದು ವ್ಯವಸ್ಥೆ ಸರಿ ಇಲ್ಲದೆ ಇರೋದ್ರಿಂದ ಈ ರೀತಿಯಾಗಿ ಆಯ್ತಾ ಹೇಗೆ? ಹೌದು ನೋಡಿ, ಮಕ್ಳಿಗೆ ಇದೆಲ್ಲ ನೋಡೋದು ಅಂತ ಹೇಳಿದ್ರೆ ಬಹಳ ಇಂಟ್ರೆಸ್ಟ್ ಇರುತ್ತೆ ಮಕ್ಳಿಗೆ ದೊಡ್ಡವ್ರು ಕೂಡ ಹೋಗ್ತಾರೆ ಅಲ್ಲಿ. ಅವರೆಲ್ಲ ಹೋಗಿ ತಪ್ಪು ಅಂತ ಹೇಳಕ್ಕಾಗಲ್ಲ. ಅಲ್ಲಿ ವ್ಯವಸ್ಥೆ ಇರ್ಲಿಲ್ಲ ಕಾಣಿಸುತ್ತೆ. ಅವ್ರಿನ್ ಸ್ವಲ್ಪ 1 or 2 days ವೆಯ್ಟ್ ಮಾಡಿ ಚೆನ್ನಾಗಿ ಮಾಡ್ಬೋದಿತ್ತು. ಪ್ರೋಗ್ರಾಮ್ ಚೆನ್ನಾಗಿ ಮಾಡ್ಬೋದಿತ್ತು. ಅದು ಆತರ ಮಾಡಿರ್ಬೋದು ಅಂತ ನನ್ನ ಮನ್ಸು ಅನ್ಸುತ್ತೆ. ಮೇಡಮ್, ಈಗ RCB ಅಂತ ಅಂದ್ರೆ ಅಭಿಮಾನಿಗಳಿಗೆ ಕ್ರೇಜ್ ಇದ್ದೇ ಇರುತ್ತೆ. ಬಟ್ ಹೋಗುವಾಗ ಒಂದು ವ್ಯವಸ್ಥೆ ಸರಿ ಇರ್ಬೇಕಿತ್ತ ಅಂತ ನಾವು ಅದನ್ನೇ ಮಾತಾಡ್ಕೊಂತ ಇರೋದು. RCB ಅಂತ ಅವತ್ತಿನ ದಿವಸ ನಾವು ಹೆಗ್ರಾಡ್ತಾ ಇದ್ವಿ. RCB ಗೆಲ್ತು ಅಂತ ನಾವು ಹೆಗಾಡ್ತಾ ಇದ್ವಿ. ಅದು ಪ್ರಾಬ್ಲಮ್ ಅಲ್ಲ, ನಾವು ಹೋದ್ವಿ ಕರೆಕ್ಟ್. ಬಟ್ ಅದನ್ನ ಇವಾಗ ಇವನ್ ಪೊಲೀಸ್ ಕೂಡ ಹೇಳ್ತಾ ಇದಾರೆ, ನಮ್ಗೆ ಬಂದೋಬಸ್ತ್ ಮಾಡಕ್ಕೆ ನಮ್ಗೆ ಟೈಮ್ ಇರ್ಲಿಲ್ಲ ಅಂತ ಪೊಲೀಸ್ ಕೂಡ ಹೇಳ್ತಾ ಇದಾರೆ. ಯಾಕೆ ಮಾಡ್ಬೇಕಿತ್ತು? ಅಟ್ಲೀಸ್ಟ್ ಒಂದು ಸ್ಯಾಟರ್ಡೆ ಸಂಡೇನಾರು ಮಾಡಬಹುದಿತ್ತಲ್ಲ, ಪ್ರಾಪರ್ ಆಗಿ ಬಂದೋಬಸ್ತ್ ಮಾಡಬಹುದಿತ್ತಲ್ವಾ? ಹುಡುಗಿ ಯಾವ ತರ ಇದ್ಲು ಮೇಡಮ್? ಚೂಟಿ ಆಗಿದ್ಲ? ತುಂಬಾ ಚೂಟಿ ಇದ್ಲಮ್ಮ, ತುಂಬಾ ಚೂಟಿ ಇದ್ಲು. ಚಿಕ್ಕ ಹುಡುಗಿಯಿಂದನು ನೋಡ್ತಾ ಇದ್ದೀವಿ, ತುಂಬಾ ಚೂಟಿ ಇದ್ಲು. ಅವಳು ಎಷ್ಟು ಚೆನ್ನಾಗಿ ಹಾಡು ಹೇಳೋಳು ಅಂದ್ರೆ ಅಯ್ಯೋ ಅದನ್ನು ಹೇಳಕ್ ಆಗಲ್ಲ. ತುಂಬಾ ಡ್ಯಾನ್ಸು ಮಾಡೋಳು. ಅವರು ಇದನ್ ಮಾಡ್ತಿದ್ರಲ್ಲ ಭಾಸ್ಕರ್ ಅವರು, ಯಕ್ಷಗಾನ ಮಂಡಳಿ ಮಾಡ್ತಿದ್ರಲ್ವಾ? ಸರ್ ಹೇಳಿ ಸರ್. ನಮಸ್ಕಾರ, ನಾನು ಭಾಸ್ಕರ್ ಅಂತ. ನಾನು ಆ ಹುಡುಗಿನ ಸುಮಾರು 20 ವರ್ಷಗಳಿಂದ ನೋಡ್ತಾ ಇದ್ದೀನಿ. ಎವ್ರಿ ಇಯರ್ ನಮ್ಮಲ್ಲಿ ಆಯುಧ ಪೂಜೆ ಆದಾಗ ಅವಳು ಬಂದ್ಬಿಟ್ಟು ಅವಳು ಸರ್ವಿಸ್ ಮಾಡ್ತಾ ಇದ್ಲು. ಏನಂದ್ರೆ ಅವತ್ತು ಏನೇನು ಬೇಕೋ ಪೂಜೆಗಾಗ್ಲಿ ಅಥವಾ ಡಿಸ್ಟ್ರಿಬ್ಯೂಷನ್ ಆಫ್ ಸ್ವೀಟ್ಸ್ ಆಗಲಿ ಅದೆಲ್ಲ ಮಾಡಿಬಿಟ್ಟು ತುಂಬ ಚೂಟಿಯಾಗಿದ್ಲು, ಆಕ್ಟಿವ್ ಆಗಿದ್ಲು. ಇವಾಗ ನಮಗೆ ಅದೇ ನಿನ್ನೆಯಿಂದ ನಮಗೆ ಕಾಡ್ತಾ ಇರೋದು ಅದೇನೆ, ಎಷ್ಟು ಚೂಟಿಯಾಗಿದ್ಲ, ನಿಂತೊಳಗೆ ಹೋಗ್ಬಿಟ್ಟಿಲ್ಲ ಅಂತ. ನಿಜವಾಗ್ಲೂ ಇದೇನು ಗೊತ್ತಾ, ಯಾವುದೊಂದು ಪ್ರೈವೇಟ್ ಕ್ಲಬ್ ಅದು, ಅದ್ರದಕ್ಕೋಸ್ಕರ ಇಷ್ಟು ಜನ ಜೀವ ತಿನ್ಬೇಕಾಯ್ತು ಅಂತ. ಸರಿ, ಗೌರ್ಮೆಂಟ್ ಸರಿ ಇಲ್ಲ, ಇದು ಸರಿ ಇಲ್ಲ, ವ್ಯವಸ್ಥೆ ಸರಿ ಇಲ್ಲ. ಅವರುಗಳು ಒಂದು ಪ್ರೈವೇಟ್ ಕ್ಲಬ್ ಇಷ್ಟೇನು ಕೊಡ್ಬೇಕಾಗಿತ್ತು, ಇದು ಅಷ್ಟು ಇಂಪಾರ್ಟೆನ್ಸ್ ಏನು ಕೊಡ್ಬೇಕಾಗಿತ್ತು ಅಂತ. ಪ್ರೈವೇಟ್ ಕ್ಲಬ್ಗಳಿಂದ ಏನೋ ಒಂದು ಹೌದಪ್ಪ ಇಂಡಿಯಾಕ್ಕೆ ಒಂದೇನೋ ಪದಕ ತಂದ್ರು ಒಲಿಂಪಿಕ್ ಅಲ್ಲಿ, ಅವಾಗ ಇದು ಮಾಡೋಣ. ಇದು ಅಟ್ಲೀಸ್ಟ್ ಒಂದು ಪ್ರೈವೇಟ್ ಕ್ಲಬ್ ಇದು. RCB ಅನ್ನೋದು ಇಟ್ ಇಸ್ ನಾಟ್ ಎ ಸ್ಟೇಟ್ ಕ್ಲಬ್. ಇದಕ್ಕೆ ಗೌರ್ಮೆಂಟು ಇದು ಮಾಡಿದೆ. ಆಮೇಲೆ ಜನರು ಅದಕ್ಕೆ ಇಲ್ಲೂ ಸಲ್ಲದ ಇದು ಮಾಡಿದ್ರು. ಆಮೇಲೆ ಟೋಟಲಿ ಯಾರೋ ಇವರುಗಳು ಈ ರೀತಿ ಅನಾಥವಾಗಿ ಹೋಗ್ತಾ ಇದ್ದಾರೆ. ನೀವು ಕೂಡ ಹೇಳ್ತಾ ಇದ್ರಿ, ಬಟ್ ಅವ್ರೇನಾದ್ರು ಫ್ಯಾಕ್ಟ್ರಿಗೆ ಬಂದಿದ್ರಾ? ಎಷ್ಟು ಟೈಮ್ ಇಂದ ಬಂದಿದ್ರು? ಮತ್ತೆ ನೋಡಿದ್ರ ನೀವು ಅವ್ರನ್ನ ವ್ಯಕ್ತಿಗತ ಹೇಗಿದ್ರು ಚಿನ್ಮಯ್? ಅವ್ರ ಚಿಕ್ಕ ಮಗುವಿಂದನೂ ನೋಡಿದ್ವಿ. 35 ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ. ಕರುಣಾಕರ್ ಒಂದು ಫ್ಯಾಮಿಲಿ ತರ ಇದ್ರು. ಅವ್ರ ಬ್ರದರು ಫುಲ್ ಫ್ಯಾಮಿಲಿ ಇದನ್ನ ಕಂಪನಿನ ಬೆಳೆಸಿದ್ದು. ಸೊ ಚಿಕ್ಕ ಮಗುವಿಂದ ನೋಡ್ತಾ ಇದ್ವಿ. ಇಟ್ಸ್ ವೆರಿ ವೆರಿ ಅನ್ಫಾರ್ಚುನೇಟ್. ಐ ಥಿಂಕ್ ಎಲ್ಲರೂ ಮಾತಾಡಿದ್ದಾರೆ. ನಂದು ಇನ್ನೊಂದು ಉದ್ದೇಶ ಇದೆ. ಬ್ಲೇಮ್ಕಿಂತ ಗವರ್ಮೆಂಟ್ ಹಿಂಗ್ ಮಾಡೋದು, ಇವ್ರು ಹಂಗ್ ಮಾಡೋದ್ರಿಂದ ಎವ್ರಿ ನಾಗರಿಕರು, ಈಚ್ ಒನ್ ಆಫ್ ಅಸ್ ಆಸ್ ಇಂಡಿವಿಜುವಲ್ಸ್ ಆಫ್ our country, ಏನ್ ಮಾಡ್ಬೋದು? ಹೌ ಕ್ಯಾನ್ ವಿ ಪ್ರಿವೆಂಟ್ ದಿಸ್? ಎಲ್ಲರೂ ಒಂದ್ ಸ್ವಲ್ಪ ಯೋಚನೆ ಮಾಡಿ. ಹೌ ಕ್ಯಾನ್ ವಿ ಪ್ರಿವೆಂಟ್ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ಸ್ ಲೈಕ್ ದಿಸ್? ಸೆಲೆಬ್ರೇಷನ್ ಇಸ್ ನೀಡೆಡ್. ಸೆಲೆಬ್ರೇಷನ್ ಮಾಡಲೇಬೇಕು. ಲೈಫ್ ಇಸ್ ಆಲ್ ಅಬೌಟ್ ಸೆಲೆಬ್ರೇಷನ್. ಬಟ್ ಏನ್ ಮಾಡ್ಬೋದು? ಹೌ ಕ್ಯಾನ್ ವಿ ಪ್ರಿವೆಂಟ್ ದಿಸ್? ಹೌ ಕ್ಯಾನ್ ವಿ ಟೇಕ್ ರೆಸ್ಪಾನ್ಸಿಬಿಲಿಟಿ ಇನ್ ಅವರ್ ಹ್ಯಾಂಡ್ಸ್? Even the way we make our government
do a quality work. Even that is our responsibility. ಇದು ಇಲ್ಲಿರುವಂತಹ ಫ್ಯಾಕ್ಟರಿ ವರ್ಕರ್ಸ್ ಎಲ್ಲರೂ ಹೇಳ್ತಾ ಇರುವಂತಹ ಮಾತು. ಒಂದು ಸಲ ಆ ವಿಜುವಲ್ಸ್ ಅನ್ನ ಕೂಡ ನಾನು ತೋರಿಸ್ತಾ ಹೋಗ್ತೀನಿ, ನೀವು ವಿಜುವಲ್ಸ್ ಅಲ್ಲಿ ನೋಡ್ತಾ ಇರಬಹುದು. ಇವರೆಲ್ಲರೂ ಕೂಡ ಇಲ್ಲಿ ವರ್ಕ್ ಮಾಡ್ತಾ ಇರುವಂತಹ ಜನರು, ಅಂದ್ರೆ ಫ್ಯಾಕ್ಟರಿಯ ಸಿಬ್ಬಂದಿಯಿಂದ ಹಿಡಿದು ಓನರ್ ಇಂದ ಹಿಡಿದು ಪ್ರತಿಯೊಬ್ಬರು ಕೂಡ ಇರುವಂತದ್ದು. ಅದ್ರ ಜೊತೆಗೆ ಆಕೆಯ ಒಂದು ಫೋಟೋವನ್ನ ಇಟ್ಟು ಕೂಡ ಶ್ರದ್ಧಾಂಜಲಿಯನ್ನ ಸಲ್ಲಿಕೆ ಮಾಡುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಅಂದ್ರೆ ನಮ್ಮ ಸಹೋದ್ಯೋಗಿ ಮಿತ್ರರಾದ ಕರುಣಾಕರ್ ಶೆಟ್ಟಿ ಅವರ ಮಗಳಿಗೆ ಕುಮಾರಿ ಚಿನ್ಮಯಿ ಶೆಟ್ಟಿ ಈಕೆ ಅಕಾಲಿಕವಾಗಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ತುಳಿತಕ್ಕೆ ಸಿಕ್ಕಿ ಮರಣ ಹೊಂದಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈ ರಾಜಲಕ್ಷ್ಮಿ ಏನು ಈ ಫ್ಯಾಕ್ಟರಿಯ ಕಡೆಯಿಂದಲೂ ಕೂಡ ಈಗ ಒಂದು ಶ್ರದ್ಧಾಂಜಲಿಯನ್ನ ಸಲ್ಲಿಕೆ ಮಾಡುವಂತಹ ಕೆಲಸವನ್ನ ಕೂಡ ಮಾಡಿರುವಂತಹದ್ದು. ಒಟ್ಟಾರೆಯಾಗಿ ಆಗಬಾರ್ದಿತ್ತು ಘಟನೆ, ಆದ್ರೆ ಆಗಿ ಹೋಯ್ತು, ದುರಂತ ಸಂಭವಿಸಿದೆ. ಇನ್ನು ಮೇಲಾದ್ರೂ ಕೊನೆ ಪಕ್ಷ ಎಚ್ಚರಿಕೆಯನ್ನ ವಹಿಸುವಂತಹ ಅವಶ್ಯಕತೆ ಇದೆ. ಮುಂದಿನ ದಿನಗಳಲ್ಲಿ ಆದ್ರೂ ಒಂದು ದೊಡ್ಡ ಕಾರ್ಯಕ್ರಮ ಆಗುವಾಗ ಸಾಕಷ್ಟು ಕ್ರೌಡ್ ಸೇರುವಂತಹ ಸಂದರ್ಭದಲ್ಲಿ ಆದಷ್ಟು ಎಚ್ಚರಿಕೆಯನ್ನು ವಹಿಸಬೇಕು, ಜಾಗೃತೆಯನ್ನು ವಹಿಸಬೇಕು ಅನ್ನುವಂಥದ್ದು ಇಲ್ಲಿರುವಂತಹ ಫ್ಯಾಕ್ಟರಿ ವರ್ಕರ್ಸ್ ಹೇಳ್ತಾ ಇರುವಂತಹ ಮಾತು. ಕ್ಯಾಮರಾಮನ್ ಮಂಜುನಾಥ್ ಹೊಸಕೋಟೆ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.